ಹಾ ಸುಡ್ತಾ ಇದೆ. ವಾ 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 ಏನು ಸೂಪರ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಎಲ್ಲ ನಗ್ತಾ ಇದ್ದಾರೆ. ಏನು ಸೂಪರ್ ಬಂದಿದೆ ನೋಡಿ. ಬಾಳೆ ಎಲೆ ಮೇಲೆ ಬ್ಯಾಟಿಂಗ್. ಇವಾಗ ನೋಡಿ ಸ್ನೇಹಿತರೆ, ವಾಂಗಿಬಾತ್ ಮಾಡೋಕ್ಕೆ, ವಾಂಗಿಬಾತ್ ಪಲಾವ್, ವಾಂಗಿಬಾತ್ ಅಲ್ಲ ಪಲಾವ್ ಥರ ಮಾಡ್ತೀವಿ, ಬದನೆಕಾಯಿ ಎಲ್ಲ ಹಾಕಿ. ನೋಡಿ ತೋಟದಲ್ಲಿ ಬೆಳೆದಿರೋದು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕಿ. ನನಗೆ ಒಲೆ ಹಚ್ಚಿ ತುಂಬ ವರ್ಷಗಳಾಗಿದೆ. ಇದೆಲ್ಲ ನಮ್ಮ ಅಕ್ಕ ನಮ್ಮ ಮನೆಯಲ್ಲಿ ಮಾಡ್ತಾರೆ, ನಾನು ಹಚ್ತಾ ಇದ್ದೀನಿ ನೋಡಿ. ಒಲೆಯಲ್ಲಿ ಮಾಡೋದಂತೂ ಸಕ್ಕತ್ತಾಗಿರುತ್ತೆ. ನನ್ನ ಫೇವ್ರೇಟು ಬಾತ್ಗಳು. ಎಷ್ಟೊಂದು ಬಾತ್ಗಳು ಮಾಡಿ ತೋರಿಸಿದ್ದೀನಿ. ಹಚ್ಚಿದ ತಕ್ಷಣವೇ ಹತ್ಕೊಂಡ್ಬಿಡ್ತಪ್ಪ ಒಲೆ, ಸೂಪರು. ನಮ್ಮಮ್ಮ ಈಚೆ ಒಲೆ ಹಾಕೊಂಡಿದ್ದಾರೆ. ನಮ್ಮಮ್ಮಗೆ ಇನ್ನೂ ಸ್ವಲ್ಪ ಗ್ಯಾಸು ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮನ ಕಜ್ಜಾಯ ಮಾಡಿರೋ ವಿಡಿಯೋಲ್ಲಿ ತೋರಿಸಿದ್ದೀನಿ ನೋಡಿ. ನನಗೆ ಇಲ್ಲಿ ಅಳತೆ ಗೊತ್ತಾಗಲ್ಲ, ಸ್ವಲ್ಪ ನಮ್ಮ ತಂಗಿನ ಕೇಳ್ಕೊಂಡು ಹಾಕ್ತೀನಿ ನೋಡು ಸಾಕ. ನನಗೆ ಸ್ವಲ್ಪ ಇಲ್ಲಿ ಅಳತೆ ಗೊತ್ತಾಗಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ. ಅಂದರೆ ನಾನು ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ತೀನಿ. ಇಲ್ಲೂ ಅಷ್ಟೇ ಅಳತೆ ಮಾಡಿದ್ದೀನಿ. ಅಳತೆ ಮಾಡಿದ್ದಾರೆ 3 ಪಾವು. ಕರ್ಬೇವಿನ ಗಿಡ ನಮ್ಮ ಗಿಡದ್ದೆ. ನಾನು ತಂದರೆ ಒಂದೊಂದು ತಿಂಗಳು 2-2 ತಿಂಗಳು ಇಟ್ಕೊತೀನಿ. ಇದಿದೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸುಮಾರು ನಾವು 4 ಪಾವು ಮಾಡ್ತಾಯಿದ್ದೀವಿ. ಅಂದರೆ 4 ಪಾವು ಅಂದರೆ 1/4 ಸೇರು ಬರುತ್ತೆ. 1/4 kg ಎಷ್ಟು ಬರುತ್ತೆ ಅಕ್ಕಿ, ಅಷ್ಟು ಅಳತೆಗೆ ಮಾಡ್ತಾಯಿದ್ದೀವಿ. ನಾವೇನು ಜಾಸ್ತಿ ಐಟಮ್ ಹಾಕಿಲ್ಲ. ನಾವು ಹಾಕಿರೋದು ಚಕ್ಕೆ, ಲವಂಗ, ಧನಿಯಾ ಪುಡಿ, ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಕೊಂಡಿದ್ದೀವಿ. ಇನ್ನೇನು ಬೇರೆ ಹಾಕಿಲ್ಲ. ಪುದೀನ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀವಿ. ಅದು ನಮ್ಮ ತೋಟದಲ್ಲೇ ಬೆಳೆದಿದ್ದು ಪುದೀನ ಕೊತ್ತಂಬರಿ. ಒಲೆ ಇನ್ನೂ ರೂಢಿ ತಪ್ಪೋಗಿದೆ, ಒಲೆ ಉರ್ಸೋಕ್ಕೆ ಬರಲ್ಲ. ನಿಧಾನಕ್ಕೆ ಉರಿಸ್ತಾ ಇದ್ದೀನಿ. ನಾನು ಅಡುಗೆ ಮಾಡಲ್ಲ. ಇಲ್ಲಿ ಬಂದರೆ ನಮ್ಮ ತಂಗಿನೇ ಎಲ್ಲ ಅಡುಗೆ ಎಲ್ಲ ಮಾಡೋದು. ನಾನೇನು ಕೆಲಸ ಮಾಡಲ್ಲ. ಬಂದರೆ ಎಲ್ಲ ಅವರೇ ಮಾಡ್ತಾರೆ ನೋಡಿ. ಪಲಾವ್ ಎಲೆ ಹಾಕ್ತಾಯಿಲ್ಲ, ಕರ್ಬೇವಿನ ಸೊಪ್ಪು ಹಾಕ್ತಾ ಇರ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಫ್ರೈ ಆಗಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ಬೆಂಗಳೂರಲ್ಲೇ ಇದು ಟೊಮೊಟೊ ಬಾತು ಇದು ವಾಂಗಿಬಾತ್ ರೆಸಿಪಿ ಮಾಡಿ ತೋರಿಸಿದ್ದೀನಿ. ನಮ್ಮನೆಯದು ನಾನು ಪುಡಿಯಲ್ಲಿ ತೋರಿಸಿದ್ದೀನಿ, ಇಲ್ಲಿ ಯಾವುದೇ ಪುಡಿ ಯೂಸ್ ಮಾಡಿಲ್ಲ. ಯಾಕಂದ್ರೆ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಮಾಡಿ ತೋರಿಸಿದ್ದೀನಿ. ಇಲ್ಲೇ ಒಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಬೆಂಗಳೂರಲ್ಲಿ ಎಷ್ಟು ಐಟಮ್ ಹಾಕಿದ್ರೂ ಚೆನ್ನಾಗೆ ರುಚಿ ಅನಿಸಲ್ಲ. ಈ ಒಲೆಯಲ್ಲಿ ಅಡುಗೆ ಮಾಡಿ ತಿಂದ್ಬಿಟ್ರೆ ಕಮ್ಮಿ ಐಟಮ್ ಹಾಕಿದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗೆ ಮೆತ್ತಗೆ ಆಗಬೇಕು ಟೊಮೊಟೊ. ಇದು ನೋಡಿ ಪುದೀನ ಕೊತ್ತಂಬರಿ ಸ್ವಲ್ಪ ರುಬ್ಬಕ್ಕೂ ಹಾಕಿದ್ದೀನಿ. ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಟೊಮೊಟೊ ಮೆತ್ತಗೆ ಆಗ್ತಾಯಿದೆ ನೋಡಿ. ಬದನೆ ಗಿಡ ಎಲ್ಲ ತೋರಿಸಿದ್ನಲ್ಲ, ಎಲ್ಲರೂ ಮಾತಾಡ್ತಾ ಇದ್ದಾರೆ, ಏನು ಅನ್ಕೋಬೇಡಿ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಮಾತಾಡ್ತಾ ಇದ್ದಾರೆ ಫೋನ್ಗಳಲ್ಲಿ. ನಮ್ಮನೇಲಿ ಹಾಗೆ ಸಾಂಬಾರಿಗೆಲ್ಲ ಹಾಕಿದ್ರೆ ಬದನೆಕಾಯಿ ತಿನ್ನಲ್ಲ ನಮ್ಮ ಮಗ. ಈ ಥರ ಮಾಡಿದ್ರೆ ವಾಂಗಿಬಾತ್ ಮಾಡಿದ್ರೆ ಬದನೆಕಾಯಿ ತಿಂತಾನೆ. ಬದನೆಕಾಯಿ ನನ್ನ ಫೇವ್ರೇಟು. ನಾನು ಉಪ್ಸಾರಿಗೆ ಕೂಡ ಬದನೆಕಾಯಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಉಪ್ಸಾರು ಮಾಡಿದ್ರೂ ನಮ್ಮ ಮನೇಲಿ ನಾನು ಹೇಳಿದ್ದೀನಿ, 1 ವಾರಕ್ಕೆ ನಮ್ಮ ಮನೇಲಿ 4 ದಿನ 2 ದಿನ ಉಪ್ಸಾರು ಇರುತ್ತೆ. ತುಂಬ ವರ್ಷಗಳಾಗಿದೆ ನಾನು ಒಲೆಯಲ್ಲಿ ಅಡುಗೆ ಮಾಡಿ. ಆದರೆ ನಾವು ಒಳಕಲ್ಲಲ್ಲೇ ರುಬ್ಬೋದು. ನಮ್ಮ ಮನೇಲಿ ಒಳಕಲ್ಲಲ್ಲಿ ಮಾಡೋದನ್ನ ಇಷ್ಟಪಡ್ತಾರೆ. ನಾವು ಇವಾಗ ಟೆಂಪರವರಿಗೆ ಮನೆ ಕಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮನೆ ಇಲ್ಲಿ ಚೆನ್ನಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಗಲೇ ನಾವು ಈಗ ಫೌಂಡೇಶನ್ ಎಲ್ಲ ಹಾಕಿದ್ದೀವಿ ಪಾಯ. ಆಮೇಲೆ ಮುಂದಿನ ದಿನಗಳಲ್ಲಿ ಕಟ್ತೀವಿ. ಈಗ ನಮ್ಮಮ್ಮನಿಗೆ ಮನೆ ಇರಲಿಲ್ಲ ಇರೋಕ್ಕೆ, ಅದಕ್ಕೆ ಮನೆ ಕಟ್ಟಿದ್ದೀವಿ. ಹಳ್ಳಿ ಜೀವನ ತುಂಬ ಕಷ್ಟ ಇದೆ. ಮಾಡೋರಿಲ್ಲ ಅಂದರೆ ಕಷ್ಟ, ಹೊಲದಲ್ಲಿ ಕೆಲಸ ಮಾಡೋರಿಲ್ಲ ಅಂದರೆ. ಯಾಕಂದರೆ ನಾವು ಬೆಂಗಳೂರೆಲ್ಲ ಆಗಲೇ ಸೆಟ್ಲಾಗಿ ಸುಮಾರು 45 ವರ್ಷ ಆಗಿದೆ.
ನಾವು ಬೆಂಗಳೂರಲ್ಲೇ ಇರೋದು 45 ವರ್ಷದಿಂದ. ನೋಡಿ ಬದನೆಕಾಯಿ ಫ್ರೈ ಆಗಿದೆ, ಮಸಾಲೆ ಹಾಕ್ತೆ. ನೋಡಿ ಮಸಾಲೆಯಲ್ಲಿ ಹೇಳಿದ್ದೀನಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಧನ್ಯ ಪುಡಿ ಇತ್ತು ಹಾಕಿ ರುಬ್ಬಿದ್ವಿ. ಶುಂಠಿ, ಬೆಳ್ಳುಳ್ಳಿ, ಉಪ್ಪು ನೋಡಿ ಉಪ್ಪು ಹಾಕ್ತಾಯಿದ್ದೀವಿ. ಎಷ್ಟು ರುಚಿಗೆ ತಕ್ಕನಾಗೆ ಉಪ್ಪು, ಕಲ್ಲುಪ್ಪು ನೋಡಿ. ಹಾಗೆ ನೀರು ಹಾಕ್ತಾಯಿದ್ದೀವಿ. ಅಕ್ಕಿ ಸುಮಾರು 1 ಸೇರಿದೆ ನೋಡಿ. ಈ ಗ್ಲಾಸಲ್ಲಿ ಎಷ್ಟೇಕ 4 ಅಲ್ಲ, 4 ಗ್ಲಾಸ್ ನೋಡಿ. 4 ಗ್ಲಾಸ್ ಇದೆ, ಪಾವು ಗ್ಲಾಸ್ ಇದು. ಅಕ್ಕಿ ಹಾಕ್ತಾ ಇದ್ದೀನಿ. ನೀರು ನೋಡಿ ಮಳ್ತಾ ಇದೆ ಚೆನ್ನಾಗೆ. ಮಸಾಲೆ ಎಲ್ಲ ಮಳ್ತಾ ಇದೆ, ನೀರೆಲ್ಲ ಮಸಾಲೆ ಎಲ್ಲ ಕುದೀತಾ ಇದೆ. ಇದು ಮಾಮೂಲಿ ಅಕ್ಕಿ ಅಲ್ಲ, ನಾವು ತಿಂತೀವಲ್ಲ ಬುಲೆಟ್ ರೈಸು ಆ ಥರದ್ದಲ್ಲ. ಇದು ಡಿಪೋ ಅಕ್ಕಿ ನನಗೆ ತುಂಬ ಇಷ್ಟ. ಚೆನ್ನಾಗಿ ಸಕ್ಕತ್ತಾಗಿರುತ್ತೆ ನೋಡಿ ಸ್ನೇಹಿತರೆ. ಆಗಿದೆ, ದಮ್ ಹಾಕಿದ್ವಿ. ಇದು ಹಸಿ ಕಲ್ಲು, ಖಾರ ಅರಿತೀವಲ್ಲ ಹಸಿ ಕಲ್ಲು, ಗುಂಟು ಕಲ್ಲು ಅಂತಾರೆ ಇದಕ್ಕೆ ನೋಡಿ. ಕಲ್ಲು ಇಲ್ಲೇ ಇಟ್ಟಿದ್ದೀವಿ. ಆಗಿದೆ, ವಾವ್ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲ್ಲರ್ ಸಕ್ಕತ್ತಾಗಿ ಬಂದಿದೆ, ವಾಂಗಿಬಾತ್ ಥರನೇ. ಯಾವುದೇ ಕಲ್ಲರು ಅರಿಶಿನ ಕೂಡ ಹಾಕಿಲ್ಲ ಇದಕ್ಕೆ, ಸ್ವಲ್ಪ ಧನ್ಯ ಪುಡಿ ಹಾಕಿದ್ದು. ಸೂಪರಾಗಿ ಬಂದಿದೆ, ನ್ಯಾಚುರಲ್ ಕಲರು. ಇವಾಗೆಲ್ಲ ಬ್ಯಾಟಿಂಗು ಬಾಳೆ ಎಲೆಯಲ್ಲಿ ನೋಡಿ ಸ್ನೇಹಿತರೆ. ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಹಾಗೆ ಕುತ್ಕೊಂಡು ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ಸುಡ್ತಾ ಇದೆ. ವಾವ್ 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 ವಾವ್, ಏನು ಸೂಪರ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಎಲ್ಲ ನಗ್ತಾ ಇದ್ದಾರೆ. ಏನು ಸೂಪರ್ ಬಂದಿದೆ ನೋಡಿ. ಬಾಳೆ ಎಲೆ ಮೇಲೆ ಬ್ಯಾಟಿಂಗ್ ಇವಾಗ ಸಕ್ಕತ್ತಾಗಿದೆ. ಹಳ್ಳಿಲಿ ತಿನ್ನೋದೇ ಒಳ್ಳೆ ಪುಣ್ಯ, ಟೇಸ್ಟು. ದಪ್ಪಕ್ಕಿಯನ್ನ ಇದು ಡಿಪೋ ಅಕ್ಕಿ ನೋಡಿ. ಎಲ್ಲ ನಗ್ತಾ ಇದ್ದಾರೆ ನೋಡಿ. ಡಿಪೋ ಅಕ್ಕಿಯನ್ನ ಸಕ್ಕತ್ತಾಗಿದೆ.